ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆಗೈದ ಆರೋಪಿ ಎನ್ಕೌಂಟರ್ ಪ್ರಕರಣ ಆರೋಪಿಯ ಫೋಟೋ ರಿಲೀಸ್ ಮಾಡಿದ ಪೊಲೀಸರು. ಆರೋಪಿ ರಿತೇಶ್ ಕುಮಾರ್ ಭಾವಚಿತ್ರ ಬಿಡುಗಡೆ ಆಗಿದೆ. ಕಿಮ್ಸ್ ಶವಗಾರದಲ್ಲಿ ಅನಾಥವಾಗಿ ಬಿದ್ದಿರುವಂತಹ ಆರೋಪಿಯ ಶವ. ಕುಟುಂಬಸ್ಥರ ಪತ್ತೆಗೆ ಭಾವಚಿತ್ರ ಸಹಿತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಖಾಕಿ. ಹುಬ್ಬಳ್ಳಿಯ ಅಶೋಕನಗರ ಠಾಣಾ ಪೊಲೀಸರಿಂದ ಪ್ರಕಟಣೆಯನ್ನ ಮಾಡಲಾಗಿದೆ. ನೋಡಿ, ಈ ಪ್ರಕರಣದಲ್ಲಿ ಈ ಆರೋಪಿ ಏನಿದ್ದ ಎನ್ಕೌಂಟರ್ ಆದ್ನಲ್ಲ, ಆತನ ತಂದೆ ತಾಯಿ ಯಾರು, ಆತನ ಫ್ಯಾಮಿಲಿ ಯಾವುದು, ಎಲ್ಲಿದೆ, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿಲ್ಲ. ಆ ಬಗ್ಗೆ ಮಾಹಿತಿ ಸಿಗದೆ ಈ ಮೃತದೇಹವನ್ನು ಏನೂ ಮಾಡೋ ಹಾಗಿಲ್ಲ. ಹಾಗಾಗಿ ಪೊಲೀಸರು ಇದೀಗ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ, ಬಿಹಾರಕ್ಕೆ ಕಳಿಸಲಾಗಿದೆ. ಏನಾದರೂ ಈ ಬಗ್ಗೆ ಮಾಹಿತಿ ಸಿಗುತ್ತಾ ಅಂತ. ಇನ್ನೊಂದು ಕಡೆಯಲ್ಲಿ ಆರೋಪಿಯ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ರಿತೇಶ್, ಈತನೇ ನೋಡಿ ಬಾಲಕಿ ಹಂತಕ. ಈತನ ಭಾವಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಕಿಮ್ಸ್ ಶವಗಾರದಲ್ಲಿ ಅನಾಥವಾಗಿ ಬಿದ್ದಿದೆ ಈ ಆರೋಪಿಯ ಶವ. ಕುಟುಂಬಸ್ಥರ ಪತ್ತೆಗೆ ಭಾವಚಿತ್ರ ಸಹಿತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪೊಲೀಸರು. ಹುಬ್ಬಳ್ಳಿಯ ಅಶೋಕನಗರ ಠಾಣಾ ಪೊಲೀಸರಿಂದ ಇದೀಗ ಈ ಪ್ರಕಟಣೆಯನ್ನು ಹೊರಡಿಸಿರೋದು ನೀವು ಗಮನಿಸ್ತಾ ಇದ್ದೀರಾ. ಈ ಫೋಟೋ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದು ದೇಶದಾದ್ಯಂತ ಈ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಈ ಬಗ್ಗೆ ಮಾಹಿತಿ ರವಾನೆ ಆಗಿದೆ, ಫೋಟೋ ಸಮೇತವಾಗಿ. ಈಗೆಲ್ಲ ಕಡೆ ಹುಡುಕಲಾಗ್ತಾ ಇದೆ. ಈತನಿಗೆ ಸಂಬಂಧಪಟ್ಟವ್ರು ಯಾರಾದರೂ, ನನ್ನ ತಮ್ಮ ಅಂತನೋ, ನನ್ನ ಅಣ್ಣ ಅಂತನೋ, ನನ್ನ ಗಂಡ ಅಂತನೋ, ಅಥವಾ ನನ್ನ ಮಗ ಅಂತನೋ ಯಾರಾದರೂ ಬಂದರೆ ಅವರಿಗೆ ಈ ಮೃತದೇಹವನ್ನು ಹಸ್ತಾಂತರ ಮಾಡಲಾಗತ್ತೆ. ಆದರೆ ಅದಕ್ಕೂ ಕೂಡ ಟೈಮ್ ಇದೆ. ಆಲ್ರೆಡಿ ಸಮಯ ಕಳೆದು ಹೋಗಿರೋದ್ರಿಂದ ಮುಂದೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಪೊಲೀಸರು ಪಡ್ಕೊಳ್ತಾನೂ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಏನೇನು ಮಾಡಬೇಕೋ ಆ ಎಲ್ಲ ಕೆಲಸವನ್ನು ಪೊಲೀಸರು ಮಾಡ್ತಾ ಇರೋದು. ವಿಶೇಷ ತಂಡ ರಚನೆ, ಬಿಹಾರ ಕಳಿಸ್ಕೊಟ್ಟಿರೋದು, ತನಿಖೆ ಚುರುಕುಪಡಿಸಿರೋದು, ಜೊತೆಗೆ ಫೋಟೋ ಮುಖಾಂತರವಾಗಿ ಎಲ್ರಿಗೂ ಮಾಹಿತಿ ನೀಡ್ತಾ ಇರೋದು. ಈತನ ಬಗ್ಗೆ ಯಾರಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿದ್ರೂ ಡೀಟೇಲ್ಸನ್ನು ಕೊಡಬೇಕು ಅಥವಾ ಇಲ್ಲಿಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಈತನ ಶವ ಅನಾಥವಾಗಿ ಬಿದ್ದಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ. ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಈ ರಿತೇಶ್ ಕುಮಾರ್ ಹಿನ್ನೆಲೆ ಏನು, ಫ್ಯಾಮಿಲಿ ಅವ್ರಿಗೆ ಯಾವುದು ಗೊತ್ತಾಗ್ತಾ ಇಲ್ಲ. ಏನೇನು ಮಾರ್ಗ ಅನುಸರಿಸ್ತಿದ್ದಾರೆ ಪೊಲೀಸರು ಒಂದು, ಇನ್ನೊಂದು ಈಗ ಫೈನಲಿ ಯಾರು ಸಿಗಲೇ ಇಲ್ಲ, ಯಾವುದು ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ಏನು ಆಪ್ಷನ್ಸ್ ಇದೆ ಅಂತ ಎಲ್ಲಪ್ಪ? ನೀತಿ ಈಗಾಗಲೇ ಅಂತಂದ್ರೆ ದೇಶಾದಂತಹ ಸಂಚಲನ ಮೂಡಿಸಿದಂತಹ ಪ್ರಕರಣ ಯಾವುದು ಅಂದ್ರೆ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ 5 ವರ್ಷದ ಬಾಲಕಿಯನ್ನ ಹತ್ಯೆಗೈದು ಈ ಎನ್ಕೌಂಟರ್ಗೆ ಬಲಿಯಾದಂತಹ ರಿತೇಶ್ ಕುಮಾರ್ ಯಾರು ಅಂತೇಳಿ. ಈ ರಿತೇಶ್ ಕುಮಾರ್ ಮೂಲತಃ ಇಲ್ಲಿ ಅಂದ್ರೆ ಬಿಹಾರ ಜಿಲ್ಲೆಯ ಪಾಟ್ನಾದವನು ಅಂತೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಆತನ ಕುಟುಂಬಸ್ಥರ ಪತ್ತೆಗೆ ಸಂಬಂಧಿಕರನ್ನ ಪತ್ತೆ ಹಚ್ಚಬೇಕು, ಆತನ ಶವವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಹುಬ್ಬಳ್ಳಿಯ ಪೊಲೀಸರು ಈಗಾಗಲೇ 15ಕ್ಕೂ ಹೆಚ್ಚು ಜನ ಪಾಟ್ನಾದಲ್ಲಿ ಬೀಡು ಬಿಟ್ಟಿದ್ರೆ ಆ ಕುಟುಂಬಸ್ಥರ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಂತಂದ್ರೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸುವಂತ ಕೆಲಸವನ್ನ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಮಾಡಿದ್ರೆ ಇಲ್ಲಿವರೆಗೂ ಹಂತಕನ ಫೋಟೋ ಅವರು ರಿಲೀಸ್ ಮಾಡಿರಲಿಲ್ಲ. ಆದ್ರೆ ಈಗ ಹಂತಕನ ಫೋಟೋ ರಿಲೀಸ್ ಮಾಡಿ ಆತನ ಏನು ಕಾಮುಕ ಇದನ್ನ ಆತನ ಕುಟುಂಬಸ್ಥರ ಪತ್ತೆಗೆ ಸಂಬಂಧಿಸಿದ ಒಂದು ಭಾವಚಿತ್ರ ಸಹಿತ ಒಂದು ಪ್ರಕಟಣೆ ಹೊರಡಿಸಿದ್ರೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಈತ ಗೋಧಿ ಮೈ ಬಣ್ಣ, ತೆಳನೆ ಮೈ ಕಟ್ಟು, ಕೋಲು ಮುಖ, 5.3 ಎತ್ತರ, ಹಗಲ ಹಣೆ ಇದೆ, ಹಗಲ ಹಣೆ ಹೊಂದಿದ್ದಾನೆ ಅಂತೇಳಿ. ಅದರ ಜೊತೆಗೆ ಇಲ್ಲಿ ಅಂದ್ರೆ 3 ರಿಂದ 4 ಇಂಚು ಕೂದಲಿದೆ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಮತ್ತು ಅಷ್ಟೇ ಸಹಿತ ಈತನ ಗುರುತು ಮೈ ಮೇಲೆ ಏನು ಬಲಗೈ ಮೇಲೆ ಅಂತಂದ್ರೆ ಸಂಜಯ್ ಓಂ ನಮಃ ಶಿವಾಯ್ ಜೈ ಸಂಜಯ್ ಎಂಬುವಂತಹ ಒಂದು ಟ್ಯಾಟೋ ಸಹ ಇದೆ. ಆ ಗುರುತು ಇದೆ. ಯಾರಾದ್ರೂ ಈ ಸಂಬಂಧಿತ ಇದ್ರೆ ಈತನ ಗುರುತು ಪತ್ತೆ ಹಚ್ಚಿದ್ರೆ ಅಶೋಕನಗರ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಅಂತೇಳಿ ಅಶೋಕನಗರ ಪೊಲೀಸ್ ಠಾಣೆಯ ಲ್ಯಾಂಡ್ಲೈನ್ ನಂಬರ್ ಅನ್ನ ಇಲ್ಲಿ ದೂರವಾಣಿ ಸಂಖ್ಯೆಯನ್ನ ಅದರಲ್ಲಿ ಹಾಕಿ ಇಲ್ಲಿ ಅಂದ್ರೆ ಪತ್ರಿಕಾ ಪ್ರಕಟಣೆ ಹೊರಡಿಸುವಂತಹ ಕೆಲಸವನ್ನ ಮಾಡಿದ್ರೆ ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಕಾಯ್ದು ನೋಡುವ ತಂತ್ರವನ್ನ ಇಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಮಾಡುತ್ತೆ. ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡ್ತಿರೋದು ಇಷ್ಟೇ. ಈಗಾಗಲೇ ಅಂದ್ರೆ ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ಮತ್ತು ಮರಣೋತ್ತರ ಪರೀಕ್ಷೆಗೆ ಇಲ್ಲಿ ಅಂದ್ರೆ 3 ಜನ ಇಲ್ಲಿ ಅಂದ್ರೆ ನಿವೃತ್ತ ತಜ್ಞರು ಇರಬೇಕು ಮತ್ತು ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತಿತ್ತು. ಅದೇ ಪ್ರಕಾರ ಇಲ್ಲಿ ಅಂದ್ರೆ ಕಿಮ್ಸ್ ನ 3 ನಿವೃತ್ತ ತಜ್ಞರ ಜೊತೆಗೆ ಇಲ್ಲಿ ಅಂತಂದ್ರೆ ಜಿಲ್ಲಾ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಗಿದಿದೆ. ಮರಣೋತ್ತರ ಪರೀಕ್ಷೆ ಮುಗಿದು ಅಂದ್ರೆ ಇದೇ ಒಂದು ಸತ್ಯಾಗಾರದಲ್ಲಿ ಈತನ ಒಂದು ಶವವನ್ನ ಇಡಲಾಗಿದೆ. ಒಟ್ಟು 72 ಗಂಟೆಗಳ ಕಾಯಬೇಕು ಅಂತಿದೆ. 72 ಗಂಟೆ ನಂತರ ಹೆಚ್ಚಿಗೆ ದಿನಗಳು ಕಾಯುವಂತಹ ಅವಕಾಶ ಇದೆ. ನಂತರ ಆತನ ಏನು ಶವ ಏನಿದೆ ಅದು ಕೊಳೆಯುವ ಹಂತಕ್ಕೆ ಏನಾದ್ರೂ ಇಲ್ಲಿ ಅಂದ್ರೆ ಹೋಗ್ತಾ ಬಂದಾಗ ಆ ಒಂದು ಶವವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡುತ್ತೆ. ಮಹಾನಗರ ಪಾಲಿಕೆ
ಅಂತಿಮ ವಿಧಾನಗಳ ಮುಖಾಂತರ ಇಲ್ಲಿ ಅಂದ್ರೆ ಅಂತಿಮ ಸಂಸ್ಕಾರವನ್ನ ಮಾಡುತ್ತೆ. ಆದ್ರೆ ಇಲ್ಲಿ ಅಂತಂದ್ರೆ ಎಲ್ಲವೂ, ಯಾಕಂದ್ರೆ ನಿನ್ನೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾತನಾಡುವಾಗ ಹೇಳಿದ್ರು, ನಾವೆಲ್ಲವನ್ನು ಇಲ್ಲಿವರೆಗೂ ಮಾಡಿದಂತಹ ಏನು ವಿಧಿವಿಧಾನಗಳಿವೆ ಅವೆಲ್ಲವೂ ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಮಾಡಿದೀವಿ. ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಆ ಕುಟುಂಬಸ್ಥರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಎಲ್ಲವನ್ನೂ ಮಾಡ್ತೀವಿ. ಕುಟುಂಬಸ್ಥರು ಬಂದ್ರೆ ಅವ್ರಿಗೆ ಅವ್ರಿಗೆ ಶವವನ್ನ ಹಸ್ತಾಂತರ ಮಾಡ್ತೀವಿ. ಒಂದ್ ವೇಳೆ ಬರದೇ ಇದ್ದಾಗ ನಾವು ಇಲ್ಲಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಆ ಹೆಣವನ್ನ ಹೂಳ್ತೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಗ್ನಿ ಸ್ಪರ್ಶ ಆತನ ದೇಹಕ್ಕೆ ಮಾಡೋದಿಲ್ಲ. ಹೂಳುವಂತ ಕೆಲಸವನ್ನ ಮಾಡ್ತೀವಿ. 3-4 ತಿಂಗಳ, ಯಾಕೆ ಇಲ್ಲಿ 5-6 ತಿಂಗಳ ಬಿಟ್ಟರು ಬಂದ್ರು ಸಹ ಇಲ್ಲ ಅಂದ್ರೆ ಮತ್ತೊಮ್ಮೆ ನಾವು ಮರಣೋತ್ತರ ಪರೀಕ್ಷೆ ಮಾಡಿ ಆ ಕುಟುಂಬಕ್ಕೆ ಆತನ ಶವವನ್ನು ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಪೊಲೀಸ್ ಆಯುಕ್ತ ಹೇಳ್ತಾರೆ. ಆದ್ರೆ ದೊಡ್ಡ ಸವಾಲಿನ ಕೆಲಸ ಪೊಲೀಸರಿಗೆ ಮತ್ತು ಅಷ್ಟೇ ತೆರವಾಗಿರೋದು ಏನು ಅಂತಂದ್ರೆ ಆ ರಿತೇಶ್ ಕುಮಾರ್ ಯಾರು ಇವತ್ತು ಹತ್ಯೆಗೆದಂತಹ ಬಾಲಕಿಯನ್ನ ಹತ್ಯೆಗೆದು ಈ ಎನ್ಕೌಂಟರ್ಗೆ ಬಲಿಯಾದಂತಹ ರಿತೇಶ್ ಕುಮಾರ್ನ ಒಂದು ಆ ಕುಟುಂಬಸ್ಥರ ಪತ್ತೆ ಹಚ್ಚದೆ ದೊಡ್ಡದಂತಹ ಒಂದು ಸವಾಲಿನ ಕೆಲಸ ಮತ್ತು ಅಷ್ಟೇ ತೆರವಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲ ತಮ್ಮ ಡೀಟೇಲ್ಸ್ಗಾಗಿ.